ಶ್ರೀ ಧನ್ವಂತರೇ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಆದರ್ಶ್ ಕಡ್ಡಿಮಠ. ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಾಸನ ಇಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸೊ ಇವತ್ತಿನ ಈ ದಿನ ಸೆಪ್ಟೆಂಬರ್ 29, ಈ ದಿನವನ್ನು ನಾವು ವಿಶ್ವ ಹೃದಯ ದಿನ ಅಂತ ಹೇಳಿ ಗುರುತಿಸ್ತೇವೆ, ಅಥವಾ ವರ್ಲ್ಡ್ ಹಾರ್ಟ್ ಡೇ ಅಂತ ಹೇಳಿ ಇದನ್ನು ರೆಕಗ್ನೈಸ್ ಮಾಡ್ತೇವೆ. ಸೊ ಈ ದಿನದ ಪ್ರಾಮುಖ್ಯತೆ ಏನು ಅಂತ ಹೇಳೋದಾದರೆ, ಇತ್ತೀಚೆಗೆ ನಾವು ನೋಡಿರೋ ಹಾಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೃದ್ರೋಗಗಳು ಕಾಣಿಸ್ಕೊಳ್ಳುವಂಥದ್ದು ಮತ್ತು ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಒಳಗಾಗುವಂಥದ್ದು, ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ನ್ಯೂಸಲ್ಲಿ ಮತ್ತು ಮೀಡಿಯಾಗಳಲ್ಲಿ ಕಾಣ್ತಾ ಇದೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಸೊ ಇದಕ್ಕೆ ಪ್ರಮುಖವಾಗಿ ನಾವು ಏನು ಹೇಳ್ಬೋದು ಅಂತಂದರೆ, ಇದು ಪ್ರಮುಖವಾಗಿ 4 ಮುಖ್ಯವಾದ ಕಾರಣಗಳನ್ನು ನಾವು ಹೇಳ್ತೀವಿ. ಸೊ ಮೊದಲನೇದು ಬಂದು ಅಧಿಕ ರಕ್ತದೊತ್ತಡ ಅಥವಾ BP ಜಾಸ್ತಿ ಇರುವಂಥದ್ದು, ಮತ್ತು ಎರಡನೇದು ಬಂದು ಶುಗರ್ ಜಾಸ್ತಿ ಇರುವಂಥದ್ದು, ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ ಅದನ್ನು. ಮತ್ತು ಇನ್ನೊಂದು ಅಧಿಕ ಕೊಬ್ಬಿನಂಶ, ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥದ್ದು, ಮತ್ತು ಇನ್ನೊಂದು ದೇಹದ ಅತಿ ಹೆಚ್ಚು ತೂಕ ಅಥವಾ ಸ್ಥೂಲಕಾಯ, ಸ್ಥೌಲ್ಯ ಅಂತ ಹೇಳ್ತೇವೆ, ಅಥವಾ ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಈ 4 ಕಾರಣಗಳೇನಿದ್ದಾವೆ, ಈ ಎಲ್ಲ ಕಾರಣಗಳು ಸಹ ಮುಂದೊಂದು ದಿನ ಹೃದ್ರೋಗಕ್ಕೆ ಕಾರಣ ಮಾಡುವಂಥವು. ಸೊ ಈ 4 ತೊಂದರೆಗಳನ್ನು ನಾವು ಬರದೇ ಇರೋ ಹಾಗೆ ನೋಡಿಕೊಂಡ್ರೆ, ಸೊ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಹೇಳ್ತೀವಿ. ಅಂತಂದರೆ ಆರೋಗ್ಯವಾಗಿ ಇರುವಂಥವನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವನು. ಸೊ ಇದನ್ನು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷಲ್ಲಿ ನಾವು ಕೇಳಿರ್ಬೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಅಲ್ಲಿ ನಾವೇನು ಹೇಳ್ಬೋದಂದರೆ, ಈ ತೊಂದರೆಗಳು ನಾವು ಬರದೇ ಇರೋ ಹಾಗೆ ನೋಡಿಕೊಂಡ್ರೆ ಸರಿಸುಮಾರು 90 to 95% ನಾವು ಹೃದ್ರೋಗಗಳನ್ನ ಬರದಿರೋ ಹಾಗೆ ತಡೆಗಟ್ಟಬಹುದು. ಸೊ ಇದಕ್ಕೆ ನಾವು ಏನು ಮಾಡಬೇಕು? ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ, ಒಂದು ಆಹಾರ ಮತ್ತು ವಿಹಾರ ಅಂತ ಹೇಳ್ತೀವಿ. ಸೊ ಆಹಾರದಲ್ಲಿ ಸಾತ್ವಿಕ ಆಹಾರವನ್ನು ತಿನ್ನುವಂಥದ್ದು. ಈ ಸಾತ್ವಿಕ ಆಹಾರದಲ್ಲಿ ಏನು ಬರುತ್ತೆ, ಅತಿ ಹೆಚ್ಚು ಜೀವ ಇರುವಂತಹ, ಅಥವಾ ನಾವು ರಾ ವೆಜಿಟೇಬಲ್ಸ್ ಅಥವಾ ರಾ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಜೀವ ಇರುವಂತಹ ಆಹಾರಗಳು. ಅಂದರೆ ತುಂಬ ಅದನ್ನು ಪ್ರೊಸೆಸ್ ಮಾಡದೆ, ತುಂಬ ಅದನ್ನು ಬೇಯಿಸೋದು ಅಥವಾ ಫ್ರೈ ಮಾಡೋದು, ಈ ಥರ ಪ್ರೊಸೆಸ್ ಮಾಡದೆ ಅದನ್ನು ಬಳಸುವಂಥದ್ದು. ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸು ಮತ್ತು ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಇವುಗಳು ನಮ್ಮ ಆಹಾರದಲ್ಲಿ ಮುಖ್ಯ ಅಥವಾ ಮೇನ್ ಮೀಲ್ ಆಗಿ ಇರಬೇಕು. ಸೊ ಇದನ್ನು ಜಾಸ್ತಿ ಬಳಸುವಂಥದ್ದು. ಇನ್ನೊಂದು ವಿಹಾರದಲ್ಲಿ ನಾವು ಏನು ಹೇಳ್ತೀವಿ, ಸಾಮಾನ್ಯವಾಗಿ ಕೆಲವೊಂದು ಹ್ಯಾಬಿಟ್ಸ್, ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು. ಸ್ಮೋಕಿಂಗ್ ಅಥವಾ ಧೂಮಪಾನ ಅನ್ನೋದು ಹೃದಯದ ಶತ್ರು ಅಂತ ಹೇಳ್ತೇವೆ. ಅದು ರಕ್ತನಾಳಗಳನ್ನು ಹಾಳು ಮಾಡುತ್ತದೆ. ರಕ್ತನಾಳಗಳನ್ನು ಹಾಳು ಮಾಡಿದ ಮೇಲೆ ಆ ರಕ್ತನಾಳಗಳಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ. ಅದರಿಂದ ಮತ್ತೆ ಹೈಪರ್ ಟೆನ್ಷನ್ ಅಥವಾ BP, ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು, ಕೊನೆಗೆ ಮತ್ತೆ ಹೃದ್ರೋಗಕ್ಕೆ ಇವೆಲ್ಲ ಕಾರಣವಾಗುತ್ತವೆ. ಇನ್ನೊಂದು ಆಲ್ಕೋಹಾಲ್ ಕನ್ಸಂಪ್ಷನ್ ನಿಲ್ಲಿಸುವಂಥದ್ದು. ಸೊ ಇದೆರಡು ಮೇನ್ ಹ್ಯಾಬಿಟ್ಸ್ ಒಳಗೆ ನಾವು ಕಡಿಮೆ ಮಾಡಿಕೊಳ್ಳೋದು ಅಥವಾ ಅದನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡೋದು. ಸೊ ಇದಕ್ಕೆ ಒಂದೇ ಸಲ ನಿಲ್ಲಿಸೋದು ಕೂಡ ಸರಿಯಾದದ್ದಲ್ಲ. ಸೊ ಇದಕ್ಕೆ ಕೆಲವರಿಗೆ ಸಹಾಯ ಬೇಕಾಗ್ಬೋದು, ಕೆಲವರಿಗೆ ಸಹಾಯದ ಅಗತ್ಯ ಇಲ್ಲದೆ ಇರ್ಬೋದು. ಸಹಾಯ ಬೇಕಾದವ್ರಿಗೆ ಕೆಲವು ಸಹಾಯಕ್ಕೆ ಅಂತಲೇ ಕೆಲವೊಂದು ಸಂಘಗಳಿರ್ತವೆ. ಸೊ ಅಲ್ಲಿ ಹೋಗಿ ಸಹಾಯನ ಪಡ್ಕೊಂಡು ಇದನ್ನೆಲ್ಲ ಬಿಡಬಹುದು. ಇನ್ನೊಂದು ಏನಂತಂದರೆ, ಪ್ರತಿನಿತ್ಯ ವ್ಯಾಯಾಮ ಮಾಡುವಂಥದ್ದು. ಪ್ರತಿನಿತ್ಯ 30ರಿಂದ 40 ನಿಮಿಷ ವ್ಯಾಯಾಮ ಮಾಡೋದ್ರಿಂದ ಒಂದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರ್ತದೆ, ಇನ್ನೊಂದು ಶುಗರ್ ಬರದಿರೋ ಹಾಗೆ ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಒಬೆಸಿಟಿ ಕೂಡ, ಈವನ್ ದೇಹದ ತೂಕ ಹೆಚ್ಚಾಗದೇ ಇರೋ ಹಾಗೆ ಕೂಡ ಇದು ನೋಡ್ಕೊಳ್ಳುತ್ತೆ. ಇದು ದೈಹಿಕವಾಗಿ ಮಾಡುವಂಥ ವ್ಯಾಯಾಮ. ಇನ್ನೊಂದು ಮನಸ್ಸಿನ ಒತ್ತಡ ಅಥವಾ ಮೆಂಟಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಇವಾಗ ಕೆಲಸ ಮಾಡೋರಾಗ್ಬೋದು, ಮನೇಲಿರೋರಾಗ್ಬೋದು, ಪ್ರತಿಯೊಬ್ಬರಿಗೂ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಸ್ಪೆಷಲಿ ವರ್ಕಿಂಗ್ ಕ್ಲಾಸ್ ಆಫ್ ಪೀಪಲಲ್ಲಿ ಏನಾಗುತ್ತೆ ಅಂತಂದರೆ, ಯಾವುದೇ ಕೆಲಸ ಮಾಡ್ತಾ ಇರಲಿ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಅದೊಂದು ಅಫಿಷಿಯಲ್ ವರ್ಕ್ ಮಾಡೋರ್ಗಾಗ್ಬೋದು ಅಥವಾ ಒಂದು ಬಿಸ್ನೆಸ್ ಮಾಡೋರ್ಗಾಗ್ಬೋದು, ಯಾರಿಗೂ ಕೂಡ ಇವತ್ತು ಸ್ಟ್ರೆಸ್ ಇಲ್ಲದೇ ಫುಡ್ ಇಲ್ಲ ಅಂತಲೇ ಹೇಳ್ತೀವಿ. ಸೊ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ, ಹೇಗೆ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಇಲ್ಲಿ. ಮೇನ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮ, ಇವೆರಡೂ ಏನಿದೆ, ಇದರ ಮೂಲಕ ನಾವು ಮನಸ್ಸಿನ ಒತ್ತಡ ಅಥವಾ ಮೆಂಟಲ್ ಸ್ಟ್ರೆಸ್ ಏನಿದೆ ಅದನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳಬಹುದು. ಸೊ ಇದೆಲ್ಲ ಫಾಲೋ ಮಾಡೋದ್ರಿಂದ ನಾವೇನು ಮಾಡ್ತೀವಿ, ವಿ ಕ್ಯಾನ್ ಪ್ರಿವೆಂಟ್, ಅಥವಾ ನಾವು ಹೃದ್ರೋಗಗಳು ಬರದೇ ಇರೋ ಹಾಗೆ, ಅಥವಾ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಆಮೇಲೆ ಕೊಲೆಸ್ಟ್ರಾಲ್, ಮತ್ತು ದೇಹದ ಸ್ಥೂಲಕಾಯ ಅಥವಾ ಸ್ಥೌಲ್ಯ ಅಂತ ಏನು ಹೇಳ್ತೀವಿ, ವೆಯ್ಟ್ ಗೇನ್ ಆಗುವಂಥದ್ದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಇವೆಲ್ಲವನ್ನು ಪ್ರಿವೆಂಟ್ ಮಾಡಿದಾಗ ಓವರಾಲ್ 90 to 95% ನಮಗೆ ಹೃದ್ರೋಗ ಅಥವಾ ಹಾರ್ಟ್ ಡಿಸೀಸ್ ಬರೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು.
ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಲಹೆ ಬೇಕಾದಲ್ಲಿ, ಯಾವುದೇ ಸಹಾಯ ಬೇಕಾದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ಇಲ್ಲಿ ನಿಮಗೆ ಸೂಕ್ತವಾದ ಸಲಹೆಗಳನ್ನ ಕೊಡ್ತೀವಿ, ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ಇಲ್ಲಿ ಕೊಡ್ತೀವಿ. ಇನ್ನೊಂದು, ಈ ತೊಂದರೆಗಳಿಗೆ ಇನ್ನೊಂದು ಕಾರಣ ನಾವು ವೈದ್ಯರಾಗಿ ಏನು ಅಬ್ಸರ್ವ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕೆಲವರೆಲ್ಲ ಆಲ್ರೆಡಿ ಅವರಿಗೆ BP ಇರುತ್ತೆ, ಶುಗರ್ ಇರುತ್ತೆ, ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಇರುತ್ತೆ. ಸೊ ಇವರು ಏನು ಮಾಡ್ತಾರೆ, ಕೆಲವೊಂದ್ಸಲಿ ಯಾರೋ ಇನ್ನೊಬ್ರು ನೆರೆಹೊರೆಯವರು ಯಾರೋ ಒಬ್ರು ಹೇಳಿದ್ರು ಜೀವನ ಪೂರ್ತಿ ಮಾತ್ರೆ ತಗೋಬೇಕು ಅಂತ ಹೇಳಿದ್ರು. ಸೊ ಏನು ಮಾಡ್ತೀರಾ, ಸಾಮಾನ್ಯವಾಗಿ ಭಯಪಟ್ಟು ಮಾತ್ರೆಯನ್ನು ತಗೊಳ್ಳೋದನ್ನೇ ಬಿಡ್ತೀರಿ. ಸೊ ಅದು ಒಳ್ಳೆಯದಲ್ಲ. ವೈದ್ಯರು ನಿರ್ಧರಿಸಿರುವ ಹಾಗೆ ಮಾತ್ರೆಯನ್ನು ಪ್ರತಿನಿತ್ಯ ತಗೊಳ್ಳುವಂಥದ್ದು. ಪ್ರತಿನಿತ್ಯ ತಗೊಳ್ಳದೇ ಇದ್ರೂ ಕೂಡ ಇದು ಹೃದ್ರೋಗಗಳಿಗೆ ಕಾರಣವಾಗುತ್ತೆ, ಅಥವಾ ಹೃದಯಾಘಾತಗಳಿಗೆ ಇದು ಪ್ರೆಸಿಪಿಟೇಟ್ ಮಾಡುತ್ತೆ, ಕಾರಣವಾಗುತ್ತೆ. ಸೊ ವೈದ್ಯರು ಹೇಳಿರುವಂತೆ ಮಾತ್ರೆಗಳನ್ನು, ಔಷಧಿಗಳನ್ನ ತಗೊಳ್ಬೇಕು. ಬೇರೆ ಯಾರೋ ಹೇಳಿದ್ರು ಅಂದ್ಬಿಟ್ಟು ಮಾತ್ರೆ ತಗೊಳ್ಳದೇ ಇರೋದು, ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸಲಹೆ ಬೇಕು, ಯಾವುದೇ ಸೂಕ್ತವಾದ ಚಿಕಿತ್ಸೆ ಬೇಕು ಅಂದರೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಹಾಸನದಲ್ಲಿ ಇದಕ್ಕೆಲ್ಲ ಚಿಕಿತ್ಸೆ ಲಭ್ಯವಿರುತ್ತದೆ. ನಿಮಗೆ ಬೇಕಾದಂಥ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಥವಾ ಇನ್ ಕೇಸ್ ಅದಕ್ಕೆ ಚಿಕಿತ್ಸೆ ಬೇಕು ಅಂತಂದರೆ ಚಿಕಿತ್ಸೆ ಕೂಡ ಲಭ್ಯವಿರುತ್ತೆ. ನೀವು ಆಲ್ರೆಡಿ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಈ ಥರದ ಸಮಸ್ಯೆ ಇದ್ದರೂ ಕೂಡ, ಅದಕ್ಕೆ ಔಷಧಿ ತಗೊಳ್ತಿದ್ರೂ ಕೂಡ ಇಲ್ಲಿ ಬರಬಹುದು. ಅಥವಾ ನೀವು ಆರೋಗ್ಯವಂತರೇ ಆಗಿದ್ರೂ ಕೂಡ ನೀವು ಒಂದು ಜನರಲ್ ಹೆಲ್ತ್ ಚೆಕಪ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ನ ಒಂದು ತಪಾಸಣೆ, ನಿಮ್ಮ ಹೃದ್ರೋಗಕ್ಕೆ ಅಥವಾ ನಿಮ್ಮ ಹೃದಯದ ಆರೋಗ್ಯ ಹೇಗಿದೆ ಅನ್ನೋದರ ತಪಾಸಣೆಗೂ ಕೂಡ ನೀವು ಆರೋಗ್ಯವಾಗಿದ್ದರೂ ಸಹಿತ ಇಲ್ಲಿಗೆ ಬರಬಹುದು. ಯಾಕಂತಂದರೆ ನಾವು ಇತ್ತೀಚೆಗೆ ಗಮನಿಸಿರೋದು ಏನಂತಂದರೆ, ಯಾವುದೇ ಲಕ್ಷಣವಿಲ್ಲದೆ ಆರೋಗ್ಯವಂತರಿಗೂ ಕೂಡ ನಾವು ಕೆಲವೊಮ್ಮೆ ಹೃದಯ ತಪಾಸಣೆ ಮಾಡಿದಾಗ ಹುಟ್ಟುವಳಿಕೆಯಿಂದಲೇ ಇರುವಂಥ ಕೆಲವೊಂದು ಹೃದ್ರೋಗಗಳು ಅಥವಾ ಕಂಜನೈಟಲ್ ಹಾರ್ಟ್ ಡಿಸೀಸ್ ಇರುವಂಥದ್ದು ನಂತರ ಗೊತ್ತಾಗ್ತಾ ಇದೆ. ಅಥವಾ ಕೆಲವೊಂದ್ಸಲಿ ಹೃದ್ರೋಗಗಳು ಬಂದಿದ್ರೂ ಕೂಡ ಯಾವುದೇ ಲಕ್ಷಣವಿಲ್ಲದೆ ಆರಾಮಾಗಿರುವಂಥವ್ರು ನಾವು ನೋಡ್ತಾ ಇದ್ದೀವಿ. ಸೊ ಈ ಕಾರಣಗಳಿಂದಾಗಿ ಆರೋಗ್ಯವಂತರಾಗೇ ಇದ್ರೂ ಕೂಡ ನೀವು ಬಂದಿಲ್ಲಿ ತಪಾಸಣೆ ಮಾಡಿಸ್ಕೊಳ್ಬಹುದು, ಅಥವಾ ಯಾವುದೇ ತೊಂದರೆಗಳಿದ್ರೂ ಕೂಡ ನೀವು ಬಂದಿಲ್ಲಿ ಚಿಕಿತ್ಸೆ ತಗೊಳ್ಬಹುದು. ಧನ್ಯವಾದ.